ನಮಸ್ಕಾರ. ಅಧ್ಯಾಯ 34. ಕೆಲವು ಮನೋರಂಜಕ ವ್ಯಕ್ತಿಗಳು. ಶ್ರೀರಾಮಕೃಷ್ಣರ ಜೀವನದ ನಾಟಕ ರಸಭರಿತವಾಗಿದೆ. ಅವರು ಬರೀ ಗೊಡ್ಡು ಭಕ್ತರೂ ಅಲ್ಲ, ನೀರಸ ಜ್ಞಾನಿಗಳೂ ಅಲ್ಲ. ಅವರು ಭಗವದ್ ವಿಷಯಗಳನ್ನು ಹೇಗೆ ಮಾತನಾಡುತ್ತಿದ್ದರೋ ಹಾಗೆಯೇ ವ್ಯವಹಾರದಲ್ಲಿ ಚತುರರು. ಜನರನ್ನು ಕಂಡೊಡನೆ ಅವರ ಮನಸ್ಸನ್ನು ತಿಳಿದುಕೊಳ್ಳಬಲ್ಲರು. ಅವರು ಎಳೆ ಹಸುಳೆಯಂತೆ ಇದ್ದರೂ ಯಾರೂ ಅವರನ್ನು ಮರುಳುಗೊಳಿಸುವುದಕ್ಕೆ ಆಗುತ್ತಿರಲಿಲ್ಲ. ಹಾಸ್ಯ ಪರಿಹಾಸ್ಯಗಳಲ್ಲಂತೂ ಅವರು ಎತ್ತಿದ ಕೈ. ಬಹುಶಃ ಪ್ರಪಂಚದ ಯಾವ ಪ್ರಥಮ ದರ್ಜೆಯ ಆಧ್ಯಾತ್ಮಿಕ ವ್ಯಕ್ತಿಯಲ್ಲಿಯೂ ಹಾಸ್ಯರಸ ಇವರಲ್ಲಿ ವ್ಯಕ್ತವಾದಷ್ಟು ಆಗಿರಲಿಲ್ಲ. ಒಂದು ಹಾಡನ್ನು ಕೇಳಿದ ತಕ್ಷಣ ಸಮಾಧಿ ಸ್ಥಿತಿಗೆ ಹೋಗಬಲ್ಲವರಾಗಿದ್ದರು. ಸಮಾಧಿಯಿಂದ ಬಂದ ಕೂಡಲೇ ಹೊರಡುವಾಗ ಅಲ್ಲಿ ನನ್ನ ಜೋಡು ಬಿಟ್ಟಿದ್ದೆ, ಇದೆಯೋ ಇಲ್ಲವೋ ನೋಡಯ್ಯ ಎನ್ನುತ್ತಿದ್ದರು. ಕೇಳಿದ ಭಕ್ತರ ಹೃದಯ ಮಿಡಿದು ಭಕ್ತಿಯ ಕಣ್ಣೀರು ಬರುವಂತೆ ಹೇಗೆ ಅವರು ಮಾಡಬಲ್ಲವರಾಗಿದ್ದರೋ ಹಾಗೆಯೇ ಅವರ ಪಕ್ಕೆಲುಬು ಮುರಿಯುವಂತೆ ನಗಿಸುತ್ತಿದ್ದರು. ಇದನ್ನು ನೋಡಿದಾಗ ಇವರು ನಮ್ಮ ಗುಂಪಿಗೆ ಸೇರಿದವರು ಎನಿಸುತ್ತಿತ್ತು. ಅವರ ಬಳಿಗೆ ವಿವಿಧ ಸ್ವಭಾವದ ಜನಗಳು ಬರುತ್ತಿದ್ದರು. ಸಮಾಜ ಸುಧಾರಕರು, ಭಕ್ತರು, ಜ್ಞಾನಿಗಳು, ಕರ್ಮಿಗಳು, ಆಷಾಢಭೂತಿಗಳು, ಡಂಬಾಚಾರಿಗಳು ಇವರುಗಳೆಲ್ಲ ಬರುತ್ತಿದ್ದರು. ಮುಖ ನೋಡಿಯೇ ಇಂತಹ ಜನರನ್ನು ಶ್ರೀರಾಮಕೃಷ್ಣರು ಅಳೆಯುತ್ತಿದ್ದರು. ಆದರೆ ಅವರು ಕಟುವಾಗಿ ಖಂಡಿಸುತ್ತಿದ್ದು ಅಪರೂಪ. ಏಕೆಂದರೆ ಖಂಡನೆಗಿಂತ ಹರಿತವಾದ ಶಸ್ತ್ರ ಅವರ ಕೈಯಲ್ಲಿತ್ತು, ಅದೇ ಹಾಸ್ಯ. ಕ್ರಮೇಣ ಶ್ರೀರಾಮಕೃಷ್ಣರ ಕೀರ್ತಿ ಕಲ್ಕತ್ತೆಯಲ್ಲಿ ಹಬ್ಬತೊಡಗಿತು. ಅನೇಕ ಜನ ಅವರನ್ನು ನೋಡಲು ಬರುತ್ತಿದ್ದರು. ಒಂದು ಸಲ ಕೆಲವು ಕಲ್ಕತ್ತೆಯ ಮುಖ್ಯಸ್ಥರು ದಕ್ಷಿಣೇಶ್ವರದಲ್ಲಿರುವ ಜದುನಾಥ ಮಲ್ಲಿಕನ ಮನೆಗೆ ಬಂದರು. ಶ್ರೀರಾಮಕೃಷ್ಣರು ಅಂದು ಅಲ್ಲಿದ್ದರು. ಹಾಗೆ ಬಂದವರಲ್ಲಿ ಮಹಾರಾಜ ಜಿತೇಂದ್ರ ಮೋಹನ ಟಾಗೋರ್ ಎಂಬುವನು ಒಬ್ಬ. ಆತ ಐಶ್ವರ್ಯ ಮತ್ತು ದಾನ ಧರ್ಮಗಳನ್ನು ಮಾಡುವುದರಲ್ಲಿ ಪ್ರಖ್ಯಾತನಾಗಿದ್ದ. ಅಲ್ಲಿ ಕುಳಿತಿದ್ದವರೆಲ್ಲ ಶ್ರೀರಾಮಕೃಷ್ಣರಿಗೆ ಏನಾದರೂ ಮಾತನಾಡಿ ಎಂದು ಕೇಳಿಕೊಂಡರು. ಆಗ ಶ್ರೀರಾಮಕೃಷ್ಣರು, ಎಲ್ಲಿಯವರೆಗೆ ನಿಮ್ಮ ಮನಸ್ಸು ಕಾಮ ಕಾಂಚನದ ಮೇಲೆ ಇರುವುದೋ ಅಲ್ಲಿಯವರೆಗೆ ಸುಮ್ಮನೆ ನೀವು ದೇವರ ನಾಮವನ್ನು ಜಪಿಸುತ್ತಿದ್ದರೂ ಅದರಿಂದ ಏನೂ ಪ್ರಯೋಜನವಾಗಲಾರದು ಎಂದರು. ಆಗ ಜಿತೇಂದ್ರ ಮೋಹನ, ಮಹಾಶಯರೇ, ಗೃಹಸ್ಥರಾದ ನಮಗೆ ಭಗವಂತನನ್ನು ಹೃತ್ಪೂರ್ವಕ ಚಿಂತಿಸುವುದಕ್ಕೆ ಸಾಧ್ಯವೇ? ಧರ್ಮನಿಷ್ಠನಾದ ಧರ್ಮರಾಯನು ಕೂಡ ಒಂದು ಸುಳ್ಳನ್ನು ಹೇಳಬೇಕಾಯಿತು ಎಂದ. ಅದಕ್ಕೆ ಶ್ರೀರಾಮಕೃಷ್ಣರು ಅವನಿಗೆ, ಧರ್ಮರಾಯನಲ್ಲಿದ್ದ ದಯೆ, ದಾನ, ಧರ್ಮ, ಪರೋಪಕಾರ, ಭಕ್ತಿ ಎಲ್ಲವನ್ನೂ ಮರೆತು ಅವನು ಹೇಳಿದ ಒಂದು ಸುಳ್ಳನ್ನೇ ಜ್ಞಾಪಕ ಇಟ್ಟುಕೊಂಡಿರುವೆಯಲ್ಲ ಎಂದರು. ಒಂದು ಕಾಗೆ ತೋಟಕ್ಕೆ ಹೋಗಿ ಅಲ್ಲಿರುವ ಬಗೆ ಬಗೆಯ ಹಣ್ಣಿನ ಗಿಡಗಳನ್ನು ಬಿಟ್ಟು ಬೇವಿನ ಮರದ ಮೇಲೆ ಕುಳಿತುಕೊಂಡು ಆ ಹಣ್ಣನ್ನು ತಿಂದು ಈ ತೋಟದಲ್ಲಿರುವ ಹಣ್ಣುಗಳೆಲ್ಲ ಕಹಿಯಾಗಿವೆ ಎಂದಂತಾಯಿತು. ಒಂದು ಸಲ ಹಿಂದೂ ಪೇಟ್ರಿಯೇಟ್ ಎಂಬ ಪತ್ರಿಕೆಯ ಸಂಪಾದಕನಾದ ಬಾಬು ಕ್ರಿಸ್ಟೋದಾಸ್ ಪಾಲ್ ಎಂಬುವನು ಶ್ರೀರಾಮಕೃಷ್ಣರನ್ನು ನೋಡಲು ಬಂದ. ಈತ ಭಾರತದ ಸ್ವಾತಂತ್ರ್ಯ ಚಳುವಳಿಗಾರರಲ್ಲಿ ಮೊಟ್ಟ ಮೊದಲಿಗರಲ್ಲಿ ಒಬ್ಬ. ಸಾಧಾರಣ ಜನ ಮತ್ತು ಸರ್ಕಾರದವರು ಅವನನ್ನು ಗೌರವಿಸುತ್ತಿದ್ದರು. ಆತ ಸಮಾಜ ಸುಧಾರಕ, ದೇಶಭಕ್ತ. ಅವನಿಗೆ ಧರ್ಮ, ವೈರಾಗ್ಯ, ತ್ಯಾಗ ಎಂಬುವುಗಳ ಬಗ್ಗೆ ತಾತ್ಸಾರ. ಆತ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದಾಗ ಅವರ ಮುಂದೆ ಹೀಗೆ ಉಪನ್ಯಾಸ ಮಾಡುತ್ತಾನೆ. ಮಹಾಶಯರೇ, ಈ ಬೂಟಾಟಿಕೆಯ ವೈರಾಗ್ಯ ಭಾವನೆ ನಮ್ಮ ದೇಶವನ್ನು ಹಾಳು ಮಾಡಿದೆ. ಇದರಿಂದಲೇ ಭರತಖಂಡ ಈಗ ದಾಸ್ಯದಲ್ಲಿರುವುದು. ಇತರರಿಗೆ ಉಪಕಾರ ಮಾಡಬೇಕು, ಅಜ್ಞಾನಿಗಳಿಗೆ ಜ್ಞಾನವನ್ನು ಪ್ರಚಾರ ಮಾಡಬೇಕು, ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಬೇಕು. ಇವುಗಳೇ ಈಗಿನ ಕರ್ತವ್ಯವಾಗಬೇಕು. ಈ ಧರ್ಮ ಮತ್ತು ವೈರಾಗ್ಯದ ಭಾವನೆಗಳು ನಮ್ಮನ್ನು ಮತ್ತೂ ದುರ್ಬಲರನ್ನಾಗಿ ಮಾಡುತ್ತವೆ. ನಮ್ಮ ದೇಶವನ್ನು ಪ್ರಗತಿ ಶಿಖರಕ್ಕೆ ಒಯ್ಯುವ ಭಾವನೆಗಳನ್ನು ನಿಮ್ಮ ಬಳಿಗೆ ಬರುವ ಯುವಕರಿಗೆ ಹೇಳಬೇಕು. ಶ್ರೀರಾಮಕೃಷ್ಣರು ದಯಾ ದಾಕ್ಷಿಣ್ಯವಿಲ್ಲದೆ ಅವನಿಗೆ ಹೇಳಿದರು, ನಿನಗೆ ತಿಳುವಳಿಕೆ ಸಾಲದು ಎಂದು ತೋರುವುದು. ನಮ್ಮ ಶಾಸ್ತ್ರಗಳು ಯಾವುದನ್ನು ತುಂಬ ದೊಡ್ಡ ಗುಣ ಎಂದು ಸಾರುತ್ತಿವೆಯೋ ಅದನ್ನೇ ಅಲ್ಲಗಳೆಯುತ್ತಿರುವೆಯಲ್ಲ. ಒಂದೆರಡು ಪುಟ ಇಂಗ್ಲಿಷ್ ಓದುವುದಕ್ಕೆ ಬಂದರೆ ಪ್ರಪಂಚದಲ್ಲಿ ಸರ್ವಜ್ಞನಂತೆ ಭಾವಿಸುತ್ತಿರುವೆಯಲ್ಲ. ಮಳೆ ಬಂದಾಗ ಗಂಗಾ ತೀರದಲ್ಲಿ ಹುಟ್ಟುವ ನಳ್ಳಿ ಮರಿಗಳನ್ನು ನೋಡಿರುವೆಯಾ? ನೀನು ಅವುಗಳಿಗಿಂತ ಕೀಳು. ಪ್ರಪಂಚವನ್ನು ಉದ್ಧಾರ ಮಾಡಬೇಕು ಎನ್ನುವ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಿರುವೆ. ದೇವರು ಇದನ್ನು ನೋಡಿಕೊಳ್ಳುತ್ತಾನೆ.
ನಿನ್ನ ಕೈಯಲ್ಲಿ ಅದು ಸಾಧ್ಯವಿಲ್ಲ. ನೀನು ಇತರರಿಗೆ ಉಪಕಾರ ಮಾಡುವ ವಿಷಯ ಮಾತನಾಡುತ್ತಿದ್ದೀಯಲ್ಲ, ಅದು ಹೇಗೆ ಎಂಬುದನ್ನು ಸ್ವಲ್ಪ ಹೇಳುವೆಯಾ? ಅವರಿಗೆ ಉಪಕಾರ ಮಾಡಬೇಕು ಎಂದರೆ ಏನು ಎನ್ನುವುದು ನನಗೆ ಗೊತ್ತಿದೆ. ಕೆಲವು ಬಡವರಿಗೆ ಅನ್ನ ಹಾಕುವುದು, ಕಾಯಿಲೆ ಬಿದ್ದವರಿಗೆ ಔಷಧಿ ಕೊಡುವುದು, ರಸ್ತೆ ಮಾಡಿಸುವುದು, ಇಷ್ಟೇ ತಾನೇ? ಇದೇನೋ ಒಳ್ಳೆಯ ಕೆಲಸ. ಆದರೆ ಈ ವಿಶಾಲ ಜಗತ್ತಿಗೆ ಹೋಲಿಸಿದರೆ ಅದು ಬಹಳ ಅಲ್ಪ. ಮನುಷ್ಯ ಎಷ್ಟು ಜನಕ್ಕೆ ಸಹಾಯ ಮಾಡಲು ಸಾಧ್ಯ? ಬರಗಾಲದಿಂದ ಎಷ್ಟು ಜನರನ್ನು ನೀನು ಕಾಪಾಡಬಲ್ಲೆ? ಮಲೇರಿಯಾ ರೋಗ ದೇಶದ ಒಂದು ಭಾಗವನ್ನೇ ಹಾಳು ಮಾಡಿದೆ. ಅದನ್ನು ತಡೆಗಟ್ಟಲು ನೀನೇನು ಮಾಡಿರುವೆ? ದೇವರೊಬ್ಬನೇ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡಬಲ್ಲ. ಮನುಷ್ಯ ಮೊದಲು ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿ. ದೇವರು ಅವನಿಗೆ ಅಧಿಕಾರ ಮುದ್ರೆ ಕೊಡಲಿ. ಆಗ ಮಾತ್ರ ಅವನು ಪ್ರಪಂಚಕ್ಕೆ ಉಪಕಾರ ಮಾಡಬಲ್ಲ. ಮೊದಲು ಅವನು ಅಹಂಕಾರದಿಂದ ಪಾರಾಗಬೇಕು. ಆಗ ಮಾತ್ರ ಚಿದಾನಂದಮಯಿ ಜಗನ್ಮಾತೆ ಪ್ರಪಂಚಕ್ಕಾಗಿ ಕೆಲಸ ಮಾಡು ಎಂದು ಹೇಳುತ್ತಾಳೆ. ಕಲ್ಕತ್ತೆಯ ಕಾಶಿಪುರದಲ್ಲಿದ್ದ ಮಹಿಮಚರಣ ಚಕ್ರವರ್ತಿ ಎಂಬುವನು ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬರುತ್ತಿದ್ದ. ಮುಂದೆ ಸನ್ಯಾಸಿಗಳಾಗುವ ಶಿಷ್ಯರು ಶ್ರೀರಾಮಕೃಷ್ಣರ ಬಳಿಗೆ ಬರುವುದಕ್ಕೆ ಮುಂಚೆಯೇ ಈತ ಬರುತ್ತಿದ್ದ. ಧಾರ್ಮಿಕ ಜೀವನವನ್ನು ನಡೆಸಬೇಕೆಂದು ಆಸೆಯೇನೂ ಇತ್ತು. ಆದರೆ ಆತನಿಗೆ ಬೇಕಾದಷ್ಟು ಕೀರ್ತಿಯನ್ನು ಸಂಪಾದಿಸಬೇಕೆಂಬ ಆಸೆಯೂ ಇತ್ತು. ಇದಕ್ಕಾಗಿ ಇವನು ಕೆಲವು ವೇಳೆ ಸುಳ್ಳು, ಮೋಸ ಇವುಗಳಿಗೂ ಕೈ ಹಾಕಬೇಕಾಯಿತು. ಅವನಿಗೆ ದೊಡ್ಡ ದೊಡ್ಡ ಹೆಸರುಗಳನ್ನು ಕಂಡರೆ ಪ್ರೀತಿ. ದೊಡ್ಡತನಕ್ಕೆ ದೊಡ್ಡ ಹೆಸರು ಅವಶ್ಯಕ ಎಂದು ಭಾವಿಸಿದ್ದ. ಅವನು ಒಂದು ಸ್ಕೂಲು ತೆರೆದ. ಅದಕ್ಕೆ ಹೆಸರು ಪ್ರಾಚ್ಯ ಆರ್ಯ ಶಿಕ್ಷಾಕಾಂಡ ಪರಿಷತ್. ಅವನ ಒಬ್ಬನೇ ಮಗನ ಹೆಸರು ಮೃಗಾಂಕ ಮೌಳಿಪೂತ ತುಂಡಿ. ಅವನ ಹತ್ತಿರ ಒಂದು ಜಿಂಕೆ ಇತ್ತು. ಅದರ ಹೆಸರು ಕಪಿಂಜಲ. ಆತನ ಗುರು ಆಗಮಾಚಾರ್ಯ ಡಮರು ವಲ್ಲಭ ಎಂಬ ಯಾರಿಗೂ ಪರಿಚಯವಿಲ್ಲದ ಹೆಸರಿನವನು. ಅವನು ಕೆಲವು ವೇಳೆ ತೋತಾಪುರಿಯಿಂದ ಉಪದೇಶವನ್ನು ಪಡೆದುಕೊಂಡೆ ಎಂದು ಕೂಡ ಹೇಳುತ್ತಿದ್ದ. ತಾನು ಉತ್ತರ ದೇಶಕ್ಕೆ ಯಾತ್ರೆ ಹೋಗಿದ್ದಾಗ ತೋತಾಪುರಿಯನ್ನು ಕಂಡೆನೆಂದು, ಆಗ ಅವನನ್ನು ಗುರುವಿನಂತೆ ಸ್ವೀಕರಿಸಿದೆಯೆಂದು ಹೇಳುತ್ತಿದ್ದ. ಆತ ಶ್ರೀರಾಮಕೃಷ್ಣರಿಗೆ ಭಕ್ತಿ ಮಾರ್ಗದಲ್ಲಿರು ಎಂದು ಹೇಳಿದನೆಂದು, ತನಗೆ ಜ್ಞಾನ ಮಾರ್ಗದಲ್ಲಿರು ಎಂದು ಹೇಳಿದನೆಂದು ಹೇಳುತ್ತಾನೆ. ಇದು ಎಷ್ಟರ ಮಟ್ಟಿಗೆ ನಿಜವೋ ದೇವರೇ ಬಲ್ಲ. ಅವನ ಮನೆಯಲ್ಲಿ ಒಂದು ಇಂಗ್ಲಿಷ್ ಮತ್ತು ಸಂಸ್ಕೃತ ಪುಸ್ತಕಗಳ ಭಂಡಾರವಿತ್ತು. ತಾನು ಇವುಗಳನ್ನೆಲ್ಲ ಓದಿರುವೆನು ಎಂದು ಎಲ್ಲರೆದುರಿಗೂ ಹೇಳುತ್ತಿದ್ದ. ಒಂದು ಸಲ ನರೇಂದ್ರನಾಥ ಅವನ ಮನೆಗೆ ಹೋಗಿದ್ದಾಗ ಒಂದು ಪುಸ್ತಕವನ್ನು ತೆಗೆದುಕೊಂಡ. ಒಳಗೆ ಹಾಳೆಗಳು ಮಾಸಿಯೂ ಇರಲಿಲ್ಲ, ಹರಿದೂ ಇರಲಿಲ್ಲ. ನರೇಂದ್ರ, ಬಹುಶಃ ನೀನು ಈ ಪುಸ್ತಕವನ್ನು ಇನ್ನೂ ಓದಿಲ್ಲ ಎಂದು ಕಾಣುವುದು ಎಂದ. ಅದಕ್ಕೆ ಮಹಿಮಚರಣ, ಇಲ್ಲ, ಓದಿದ್ದೆ. ಯಾರೋ ಇದನ್ನು ಕೇಳಿದರೂ ಪುನಃ ತಂದುಕೊಡಲಿಲ್ಲ. ಅದಕ್ಕಾಗಿ ಬೇರೊಂದು ಹೊಸ ಪುಸ್ತಕವನ್ನು ತಂದಿಟ್ಟಿರುವೆನು ಎಂದ. ಇತರ ಪುಸ್ತಕಗಳನ್ನು ನೋಡಿದಾಗ ಅವುಗಳ ಹಾಳೆಗಳೂ ಹರಿದಿರಲಿಲ್ಲ. ಆ ಪುಸ್ತಕಗಳೆಲ್ಲ ಇವನ ಮನೆ ಭೂಷಣಕ್ಕೆ ಇದ್ದವು ಎಂದು ಕಾಣುವುದು. ಮಹಿಮಚರಣ ದಕ್ಷಿಣೇಶ್ವರಕ್ಕೆ ಭಾನುವಾರ ಮುಂತಾದ ವಿಶೇಷ ದಿನಗಳಲ್ಲಿ ಬರುತ್ತಿದ್ದ. ಕಾವಿಯ ಬಟ್ಟೆ, ಕೊರಳಿಗೆ ದೊಡ್ಡ ರುದ್ರಾಕ್ಷಿಯ ಮಾಲೆ ಮುಂತಾದವನ್ನು ಧರಿಸಿಕೊಂಡು ಪಂಚವಟಿ ಕೆಳಗೆ ಒಂದು ವ್ಯಾಘ್ರ ಚರ್ಮದ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದ. ಕೈಯಲ್ಲಿ ಒಂದು ಏಕನಾದ ಬೇರೆ ಹಿಡಿದುಕೊಂಡು ಅದನ್ನು ಬಾರಿಸಿಕೊಂಡು ಹಾಡುಗಳನ್ನು ಹೇಳುತ್ತಿದ್ದ. ಒಬ್ಬ ದೊಡ್ಡ ಭಕ್ತನಂತೆ ನಟಿಸುತ್ತಿದ್ದ. ಜನರೆಲ್ಲ ಬಂದು ನೋಡುವ ಸ್ಥಳದಲ್ಲೇ ಅವನ ಧ್ಯಾನ ಜಪಾದಿಗಳು. ಧ್ಯಾನವಾದ ಮೇಲೆ ಹೋಗುವಾಗ ಶ್ರೀರಾಮಕೃಷ್ಣರ ಕೋಣೆಗೆ ಹೋಗಿ ಅಲ್ಲಿ ಗೋಡೆಗೆ ತನ್ನ ಹುಲಿ ಚರ್ಮವನ್ನು ತಗಲಿ ಹಾಕುತ್ತಿದ್ದ. ಏಕೆಂದರೆ ರಾಮಕೃಷ್ಣರನ್ನು ನೋಡುವುದಕ್ಕೆ ಬರುವವರ ಕಣ್ಣಿಗೆ ಇದು ಬೀಳಲಿ ಎಂದು. ಯಾರೋ ಭಕ್ತರು ಶ್ರೀರಾಮಕೃಷ್ಣರನ್ನು, ನೀವು ಹುಲಿ ಚರ್ಮ ಉಪಯೋಗಿಸುತ್ತೀರಾ ಧ್ಯಾನಕ್ಕೆ ಎಂದು ಕೇಳಿದರು. ಅದಕ್ಕೆ ರಾಮಕೃಷ್ಣರು, ಅದು ನನ್ನದಲ್ಲಯ್ಯ, ಮಹಿಮಾಚರಣದು. ಅವನು ಏತಕ್ಕೆ ಅದನ್ನು ಇಲ್ಲಿ ಬಿಟ್ಟಿದ್ದಾನೆ ಗೊತ್ತೇ? ಎಲ್ಲರೂ ನೀನು ಕೇಳಿದ ಹಾಗೆ ಅದು ಯಾರದು ಎಂದು ಕೇಳುತ್ತಾರೆ. ನಾನು ಮಹಿಮಾಚರಣನದು ಎಂದರೆ ಅವನು ತುಂಬ ದೊಡ್ಡವನು ಎಂದು ನೀವೆಲ್ಲ ಭಾವಿಸುತ್ತೀರಿ, ಅದಕ್ಕೆ ಎಂದರು. ಈ ಜಂಬದ ಕೋಳಿಯಲ್ಲಿ ಇದ್ದ ಕೆಲವು ಒಳ್ಳೆಯ ಗುಣಗಳನ್ನು ಶ್ರೀರಾಮಕೃಷ್ಣರು ಮೆಚ್ಚುತ್ತಿದ್ದರು. ಅವರು ನಮ್ಮಂತೆ ಸಹನೆಗೆಡುತ್ತಿರಲಿಲ್ಲ. ಎಂತಹ ದುರ್ಜನರಲ್ಲಿ ಆದರೂ ಒಂದು ಒಳ್ಳೆಯ ಗುಣ ಇದ್ದರೆ ಅದನ್ನು ಹೊಗಳುತ್ತಿದ್ದರು. ಮಹಿಮಚರಣ ಕೆಲವು ಸ್ತೋತ್ರಗಳನ್ನು ಚೆನ್ನಾಗಿ ಪಾರಾಯಣ ಮಾಡುತ್ತಿದ್ದ. ಅದು ಶ್ರೀರಾಮಕೃಷ್ಣರಿಗೆ ತುಂಬ ಪ್ರಿಯವಾಗಿತ್ತು. ಮಹಿಮಾ ಕೆಲವು ವೇದಾಂತ ಗ್ರಂಥಗಳನ್ನು ಓದಿದ್ದ. ಅದರ ವಿಷಯವಾಗಿ ಯಾವಾಗಲೂ ಚರ್ಚೆ ಮಾಡುತ್ತಿದ್ದ.
ಸುಮ್ಮನೆ ವೇದಾಂತದ ಬಗ್ಗೆ ಚರ್ಚೆ ಮಾಡಿದರೆ ಪ್ರಯೋಜನವಿಲ್ಲ, ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನುತ್ತಿದ್ದರು ಶ್ರೀರಾಮಕೃಷ್ಣರು. ಆತ ಬ್ರಹ್ಮಸತ್ಯ, ಜಗನ್ಮಿಥ್ಯ ಎಂದು ವಾದಿಸುತ್ತಿದ್ದನು. ಇನ್ನೂ ಮಿಥ್ಯಕ್ಕೆ ಅಂಟಿಕೊಂಡಿದ್ದ. ಅದರಿಂದ ಕಿತ್ತುಕೊಂಡು ಹೋಗಲು ಸಾಧ್ಯವಾಗಿರಲಿಲ್ಲ. ಈ ಮನುಷ್ಯನ ದುಸ್ಥಿತಿಯನ್ನು ನೋಡಿ ಅವನಿಗೆ ಸ್ವಲ್ಪ ಭರವಸೆ ಬರುವಂತೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ. ಈ ಪ್ರಪಂಚವನ್ನು ತ್ಯಜಿಸುವ ಅಗತ್ಯವೇನೂ ಇಲ್ಲ, ಅದರ ಮೇಲಿರುವ ಆಸಕ್ತಿಯನ್ನು ಬಿಟ್ಟರೆ ಸಾಕು. ಆದರೆ ಒಬ್ಬ ಸಾಧನೆ ಮಾಡಬೇಕು, ಇಲ್ಲದೆ ಇದ್ದರೆ ಇಂದ್ರಿಯಗಳ ಬಲೆಗೆ ಸಿಕ್ಕಿಕೊಳ್ಳುವನು. ಹರಿಯುವ ನೀರಿಗೆ ಎದುರಾಗಿ ಒಬ್ಬ ಈಜಬೇಕಾದರೆ ಯಾವಾಗಲೂ ಕಾಲನ್ನು ಬಡಿಯುತ್ತಿರಬೇಕು. ಸ್ವಲ್ಪ ನಿಲ್ಲಿಸಿದರೂ ಪ್ರವಾಹ ಅವನನ್ನು ಕೊಚ್ಚಿಕೊಂಡು ಹೋಗುವುದು. ಮಹಿಮಚರಣ ಶಾಸ್ತ್ರಾಧ್ಯಯನಕ್ಕೆ ಹೆಚ್ಚು ಗಮನವನ್ನು ಕೊಡುತ್ತಿದ್ದ. ಏನೋ ಓದಿಬಿಟ್ಟರೆ ಅದೆಲ್ಲ ಸಿಕ್ಕಬಹುದು ಎಂದು ಭ್ರಮಿಸಿದ್ದ. ಈ ಭ್ರಮೆಯಿಂದ ಪಾರಾಗುವಂತೆ ಮಾಡುವುದಕ್ಕೆ ಶ್ರೀರಾಮಕೃಷ್ಣರು ಹೀಗೆ ಹೇಳುತ್ತಾರೆ. ಎಷ್ಟು ಕಾಲ ಹೀಗೆ ಶಾಸ್ತ್ರವನ್ನು ಓದುತ್ತಿರುವೆ? ಬರೀ ಒಣ ಚರ್ಚೆಯಿಂದ ಏನು ಸಿಕ್ಕುವುದು? ಮೊದಲು ಅದನ್ನು ಸಾಕ್ಷಾತ್ಕಾರ ಮಾಡಿಕೊ. ಅದಕ್ಕಾಗಿ ಗುರುವಿನ ಮಾತಿನಲ್ಲಿ ಶ್ರದ್ಧೆ ಇಟ್ಟು ಸಾಧನೆ ಮಾಡು. ನಿನಗೆ ಯಾರೂ ಗುರುಗಳು ಇಲ್ಲದೇ ಇದ್ದರೆ ದೇವರನ್ನು ಬೇಡು, ಅವನು ಏನು ಮಾಡಬೇಕು ಎಂಬುದನ್ನು ಹೇಳುತ್ತಾನೆ. ಸುಮ್ಮನೆ ಶಾಸ್ತ್ರ ಓದಿದರೆ ಬಂದಿದ್ದೇನು? ಸಾಕ್ಷಾತ್ಕಾರವಾದ ಮೇಲೆ ಶಾಸ್ತ್ರಗಳೆಲ್ಲ ಇವು ಪಾರಮಾರ್ಥಿಕವಾಗಲಿ ಭೌತಿಕವಾಗಲಿ ಎಲ್ಲ ಒಟ್ಟಿಗೆ ಸಮನಾಗಿ ಕಾಣುವುದು. ಇನ್ನೊಬ್ಬ ಪ್ರತಾಪಚಂದ್ರ ಹಾಜ್ರ ಎಂಬುವನು ಶ್ರೀರಾಮಕೃಷ್ಣರ ಹತ್ತಿರದ ನಂಟನಾಗಿದ್ದ. ಕೆಲವು ಕಾಲ ದಕ್ಷಿಣೇಶ್ವರದಲ್ಲಿ ಇದ್ದ. ಈತನಿಗೆ ಒಮ್ಮೆ ಸ್ಮಶಾನ ವೈರಾಗ್ಯ ಬಂದು ಮನೆ ಬಿಟ್ಟು ದಕ್ಷಿಣೇಶ್ವರಕ್ಕೆ ಬಂದಿದ್ದ. ತಾಯಿ, ಹೆಂಡತಿ, ಕೆಲವು ಮಕ್ಕಳು ಎಲ್ಲ ಇದ್ದರು. ಈತ ದಕ್ಷಿಣೇಶ್ವರದಲ್ಲಿದ್ದಾಗ ಎಲ್ಲರೆದುರಿಗೆ ಜಪ ಮಾಡಲು ಕುಳಿತುಕೊಳ್ಳುತ್ತಿದ್ದ. ಇದನ್ನು ನೋಡಿದ ಜನರು ತನಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಲಿ ಎಂದು ಹೀಗೆ ಬಂದ ಹಣದಿಂದ ತನಗೆ ಇದ್ದ ಸಾಲವನ್ನು ತೀರಿಸಬೇಕೆಂಬುದೇ ಪ್ಲಾನ್. ಹಾಜ್ರನಿಗೆ ಶಾಸ್ತ್ರದ ಗಂಧವೇ ಇರಲಿಲ್ಲ, ಆದರೂ ತುಂಬಾ ತಿಳಿದವನಂತೆ ನಟಿಸುತ್ತಿದ್ದ. ತಾನು ಇತರರ ಅಭಿಪ್ರಾಯವನ್ನು ಸ್ವೀಕರಿಸುವವನಲ್ಲ, ತನ್ನದೇ ಸ್ವಂತ ಅಭಿಪ್ರಾಯ ಎಂದು ಬೇರೆ ಹೆಮ್ಮೆ ಕೊಚ್ಚಿಕೊಳ್ಳುತ್ತಿದ್ದ. ಅವನು ಶ್ರೀರಾಮಕೃಷ್ಣರನ್ನು ಒಪ್ಪುತ್ತಿರಲಿಲ್ಲ. ಅವರ ಬಳಿಗೆ ಬರುವ ಅನೇಕ ಯುವಕರ ಮನಸ್ಸನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದ. ಸಾಲದುದಕ್ಕೆ ಅವನು ತಾನು ತುಂಬಾ ದೊಡ್ಡ ಅದ್ವೈತ ವೇದಾಂತಿ ಎಂದು ಬೇರೆ ಹೇಳಿಕೊಳ್ಳುತ್ತಿದ್ದ. ಅದನ್ನೇ ಎಲ್ಲರೂ ಒಪ್ಪಿಕೊಳ್ಳುವಂತೆ ಬಲಾತ್ಕಾರ ಮಾಡುತ್ತಿದ್ದ. ಶ್ರೀರಾಮಕೃಷ್ಣರು ವ್ಯಕ್ತಿಯನ್ನು ನೋಡಿ ಬೋಧಿಸಬೇಕು. ಸುಮ್ಮನೆ ಅದ್ವೈತವನ್ನು ಎಲ್ಲರಿಗೂ ಹೇಳಿದರೆ ಅಜೀರ್ಣವಾಗಿ ಅದರಿಂದ ಉಪಕಾರವಾಗುವ ಬದಲು ಅಪಕಾರವೇ ಆಗುವುದು ಎಂದು ಎಷ್ಟೇ ಹೇಳಿದರೂ ಅವನು ಕಿವಿಗೊಡುತ್ತಿರಲಿಲ್ಲ. ಇವನು ಇಲ್ಲಿದ್ದು ಭಕ್ತಿಯಿಂದ ಇಲ್ಲಿಗೆ ಬರುವ ಹುಡುಗರ ಮನಸ್ಸನ್ನೆಲ್ಲ ಹಾಳು ಮಾಡುತ್ತಾನೆ ಎಂದು ಗೊತ್ತಿದ್ದರೂ ಅವನನ್ನು ಶ್ರೀರಾಮಕೃಷ್ಣರು ತಿರಸ್ಕರಿಸಲಿಲ್ಲ. ನರೇಂದ್ರ ಕೆಲವು ವೇಳೆ ಹಾಜ್ರನೊಡನೆ ವಾದ ಮಾಡುತ್ತಿದ್ದ. ಅದಕ್ಕಾಗಿ ಅವನ ಮೇಲೆ ಒಂದು ವಿಶ್ವಾಸ. ಶ್ರೀರಾಮಕೃಷ್ಣರು ಹಾಜ್ರನ ವಿಷಯದಲ್ಲಿ ಉದಾಸೀನದಿಂದ ಇದ್ದರೂ ನರೇಂದ್ರ ಬಂದು ಅವನನ್ನು ಬೇಡಿಕೊಂಡ, ಹಾಜ್ರನನ್ನು ನೀವು ಉದ್ಧಾರ ಮಾಡಬೇಕು ಎಂದು. ಒಂದು ದಿನ ಶ್ರೀರಾಮಕೃಷ್ಣರು ಹಾಜ್ರನಿಗೆ ಹೀಗೆ ಹೇಳುತ್ತಾರೆ: ನೀನು ಜಾಸ್ತಿ ತಿನ್ನಬೇಡ, ಸುಮ್ಮನೆ ಮಡಿ ಮಡಿ ಎಂದು ಒದ್ದಾಡುತ್ತಿರುವೆಯಲ್ಲ, ಅದನ್ನು ಬಿಡು. ಯಾರಲ್ಲಿ ಇದು ಇದೆಯೋ ಅವರಿಗೆ ಜ್ಞಾನ ಬರುವುದಿಲ್ಲ. ಸಾಧ್ಯವಾದಷ್ಟು ಶುದ್ಧವಾಗಿರುವುದಕ್ಕೆ ಯತ್ನಿಸು, ಆದರೆ ಅದನ್ನು ಒಂದು ಅತಿಗೆ ತೆಗೆದುಕೊಂಡು ಹೋಗಬೇಡ. ಇನ್ನೊಂದು ದಿನ ಅವರು ಹೇಳಿದರು, ನೀನು ಏನು ಮಾಡುತ್ತಿರುವೆಯೋ ಅದು ಒಳ್ಳೆಯದೇ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಿಲ್ಲ. ಯಾರಲ್ಲಿಯೂ ತಪ್ಪನ್ನು ಕಂಡುಹಿಡಿಯಲು ಹೋಗಬೇಡ. ಒಂದು ಕೀಟದಲ್ಲಿಯೂ ದೋಷಾರೋಪಣೆ ಮಾಡಬೇಡ. ನೀನು ದೇವರನ್ನು ಹೇಗೆ ಭಕ್ತಿ ಕೊಡು ಎಂದು ಬೇಡುತ್ತೀಯೋ ಹಾಗೆಯೇ ಇನ್ನೊಬ್ಬರಲ್ಲಿ ತಪ್ಪನ್ನು ಕಂಡುಹಿಡಿಯದಂತೆ ಮಾಡು ಎಂತಲೂ ಕೇಳಬೇಕು. ಹಾಜ್ರ: ಅವನೇನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆಯೇ? ಶ್ರೀರಾಮಕೃಷ್ಣ: ಹೌದು, ಅದರಲ್ಲಿ ಸಂದೇಹವೇ ಇಲ್ಲ. ನಿನ್ನ ಪ್ರಾರ್ಥನೆ ಶ್ರದ್ಧೆಯಿಂದ ಕೂಡಿದ್ದರೆ ನಿಸ್ಸಂಶಯವಾಗಿ ಅದನ್ನು ಕೇಳಿಯೇ ಕೇಳುತ್ತಾನೆ. ಜನರು ತಮ್ಮ ಹೆಂಡತಿ ಮಕ್ಕಳಿಗೆ ಅಳುವಂತೆ ದೇವರಿಗಾಗಿ ನಿಜವಾಗಿ ಅಳುವರೆ. ಕಾಮಾರಪುಕರದಲ್ಲಿ ಒಬ್ಬನ ಹೆಂಡತಿ ಕಾಯಿಲೆ ಬಿದ್ದಳು. ಅವಳೆಲ್ಲಿ ಸತ್ತು ಹೋಗುವಳೋ ಎಂದು ಅವನು ನಡುಗುತ್ತಿದ್ದ. ಭಯದಿಂದ ಮೂರ್ಛೆ ಕೂಡ ಬರುವಂತೆ ಇತ್ತು. ದೇವರಿಗೆ ಈ ರೀತಿ ಯಾರು ವ್ಯಾಕುಲ ಪಡುತ್ತಾರೆ? ಹಾಜ್ರ ಶ್ರೀರಾಮಕೃಷ್ಣರ ಪಾದ ಧೂಳಿಯನ್ನು ತೆಗೆದುಕೊಂಡ. ಅದಕ್ಕೆ ಶ್ರೀರಾಮಕೃಷ್ಣರು, ನನಗೆ ಇವುಗಳೆಲ್ಲ ಹಿಡಿಸುವುದಿಲ್ಲ ಎಂದರು. ಹಾಜ್ರ:
ನಾನು ಯಾರ ಆಶ್ರಯದಲ್ಲಿ ಇರುವೆನೋ ಅವರ ಪಾದ ಧೂಳಿಯನ್ನು ತೆಗೆದುಕೊಳ್ಳಬಾರದೆ ಎಂದ. ಅದಕ್ಕೆ ಶ್ರೀರಾಮಕೃಷ್ಣರು ಈ ರೀತಿ ಹೇಳುತ್ತಾರೆ: ದೇವರನ್ನು ತೃಪ್ತಿಪಡಿಸು, ಆಗ ಎಲ್ಲರನ್ನೂ ತೃಪ್ತಿಪಡಿಸಿದಂತೆ. ಒಂದು ಸಲ ಶ್ರೀಕೃಷ್ಣ ದ್ರೌಪದಿಯ ಅಕ್ಷಯ ಪಾತ್ರೆಯಿಂದ ಕೆಲವು ಅಗಳು ಅನ್ನವನ್ನು ತಿಂದು ತೇಗಿದ. ಆಗ ಋಷಿ ಕುಲವೆಲ್ಲ ತೃಪ್ತಿ ಹೊಂದಿ ತೇಗಿದರು. ಆದರೆ ಋಷಿಗಳು ತಿಂದಾಗ ಇತರರಿಗೆ ಹಾಗೆ ತೃಪ್ತಿಯಾಯಿತೇನು? ಒಬ್ಬ ಸಿದ್ಧಪುರುಷ ಜ್ಞಾನವನ್ನು ಪಡೆದುಕೊಂಡ ಮೇಲೂ ಕೂಡ ಇತರರಿಗೆ ಮೇಲ್ಪಂಕ್ತಿಯಾಗುವಂತೆ ಅವನು ಕೆಲವು ಆಚಾರಗಳನ್ನು ಪಾಲಿಸುತ್ತಾನೆ. ನಾನು ಕಾಳಿಕಾ ಮಾತೆಯ ದೇವಸ್ಥಾನಕ್ಕೆ ಹೋಗುತ್ತೇನೆ, ನನ್ನ ಕೋಣೆಯಲ್ಲಿರುವ ದೇವರ ಚಿತ್ರಗಳಿಗೆ ನಮಸ್ಕಾರ ಮಾಡುತ್ತೇನೆ. ಇದನ್ನೇ ಇತರರು ಅನುಸರಿಸುತ್ತಾರೆ. ಅದು ಅಲ್ಲದೆ ಒಬ್ಬನಿಗೆ ಇದು ಅಭ್ಯಾಸವಾಗಿದ್ದರೆ ಅದನ್ನು ಮಾಡದಿದ್ದರೆ ಏನೋ ಬಿಟ್ಟಂತೆ ಕಾಣುವುದು. ನಾನು ಆಲದ ಮರದ ಕೆಳಗೆ ಒಂದು ದಿನ ಒಬ್ಬ ಸನ್ಯಾಸಿಯನ್ನು ಕಂಡೆ. ಅವನು ತನ್ನ ಗುರುವಿನ ಪಾದುಕೆಗಳನ್ನು ಇಟ್ಟಿದ್ದ ಕಡೆಯೇ ಸಾಲಿಗ್ರಾಮವನ್ನು ಇಟ್ಟಿದ್ದ, ಅದನ್ನು ಪೂಜಿಸುತ್ತಿದ್ದ. ಆಗ ನಾನು ಕೇಳಿದೆ, ಸಾಲಿಗ್ರಾಮ ಮತ್ತು ಗುರುಪಾದುಕೆ ಎರಡು ಒಂದೇ ಎಂಬ ತಿಳುವಳಿಕೆ ಬಂದಿದ್ದರೆ ನೀನು ಏತಕ್ಕೆ ಬಾಹ್ಯ ಪೂಜೆಯನ್ನು ಮಾಡಬೇಕು ಎಂದು. ಅದಕ್ಕೆ ಆತ ಹೀಗೆ ಹೇಳಿದ: ಇದರಿಂದ ಏನು ವ್ಯತ್ಯಾಸವಾಗುವುದು? ನಾನು ಇತರ ಎಲ್ಲ ಕೆಲಸಗಳನ್ನು ಮಾಡುತ್ತಿರುವಾಗ ಇದನ್ನು ಏತಕ್ಕೆ ಮಾಡಬಾರದು? ಕೆಲವು ವೇಳೆ ನಾನು ಹೂಗಳನ್ನು ಸಾಲಿಗ್ರಾಮಕ್ಕೆ ಹಾಕಿದರೆ ಮತ್ತೆ ಕೆಲವು ವೇಳೆ ಗುರುವಿನ ಪಾದುಕೆಗೆ ಅರ್ಪಿಸುವೆ. ಎಲ್ಲಿಯವರೆಗೆ ಒಬ್ಬನಿಗೆ ಒಂದರ ಜ್ಞಾನವಿದೆಯೋ ಅಲ್ಲಿಯವರೆಗೆ ಹಲವದರ ಜ್ಞಾನವೂ ಇರುವುದು. ಸುಮ್ಮನೆ ಶಾಸ್ತ್ರ ಓದಿದರೆ ಏನು ಬಂತು? ಶಾಸ್ತ್ರದಲ್ಲಿ ಮರಳು ಸಕ್ಕರೆ ಎರಡೂ ಬೆರೆತಿರುವುದು. ಸಕ್ಕರೆಯನ್ನು ಮರಳಿನಿಂದ ಬೇರೆ ಮಾಡುವುದು ತುಂಬ ಕಷ್ಟ. ಆದ ಕಾರಣವೇ ಒಬ್ಬ ಗುರುಮುಖೇನ ಶಾಸ್ತ್ರಗಳ ಸಾರವನ್ನು ಅರಿಯಬೇಕು. ಹಾಜ್ರನ ಹೃದಯ ಶ್ರೀರಾಮಕೃಷ್ಣರ ಬೋಧನೆಯನ್ನು ಹೀರುವಷ್ಟು ಹದವಾಗಿರಲಿಲ್ಲ. ಆತ ತಾನೇ ಜೀರ್ಣಿಸಿಕೊಳ್ಳಲಾರದ ವೇದಾಂತ ವಿಷಯಗಳನ್ನು ಶ್ರೀರಾಮಕೃಷ್ಣರ ಇತರ ಶಿಷ್ಯರುಗಳಿಗೆ ಬೋಧಿಸಿ ಅವರ ತಲೆ ಕೆಡಿಸುವುದರಲ್ಲಿ ತೊಡಗಿದ. ಒಂದು ದಿನ ಶ್ರೀರಾಮಕೃಷ್ಣರು ವಿಧಿಯಿಲ್ಲದೆ ಭಗವತೆಯನ್ನು ಬೇಡಬೇಕಾಯಿತು. ಹಾಜ್ರನನ್ನು ಇಲ್ಲಿಂದ ತೆಗೆ ಎಂದು. ಅನಂತರ ಏನೋ ಕಾರಣದಿಂದ ಅವನು ದಕ್ಷಿಣೇಶ್ವರವನ್ನು ಬಿಟ್ಟು ಹೋದ. ಅಧ್ಯಾಯ 34 ಮುಗಿಯಿತು.